ಈ ಕ್ಯಾನ್ಸರ್ನ ಲಕ್ಷಣಗಳೇನು? ವೆಜಿನಲ್ ಡಿಸ್ಚಾರ್ಜ್, ಸ್ವಲ್ಪ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಇರ್ಬೋದು, ಇಂಟರ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗುವಂಥದ್ದು. ಅಂದರೆ ಯೂಶಲಿ ತಿಂಗಳಿಗೆ ಒಂದ್ಸರಿ ಬ್ಲೀಡಿಂಗ್ ಆಗುತ್ತೆ, ಇವ್ರಿಗೆ ಮಧ್ಯದಲ್ಲೇ ಬ್ಲೀಡಿಂಗ್ ಆಗಿಬಿಡುತ್ತೆ, ಇರೆಗ್ಯುಲರ್ ಬ್ಲೀಡಿಂಗ್ ಇರ್ಬೋದು, ವೈಟ್ ಡಿಸ್ಚಾರ್ಜ್ ಇರುವಂಥದ್ದು. ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದಾಗ ಸಿವಿಯರ್ ಪೇಯ್ನ್ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು. ಸೊ ಈ ಥರ ಒಂದು ಸಿಂಪ್ಟಮ್ಸ್ ಇರುತ್ತೆ. ಯಾವ್ಯಾವ ಥರ ಸ್ಟೇಜಲ್ಲಿ ಯಾವ್ಯಾವ ಥರ ಕಾಣಿಸ್ಕೊಳ್ಬಹುದು? ಸ್ಟೇಜ್ 1 ಅಂದರೆ ಗರ್ಭಕೋಶದ ಮೇಲ್ಪದರ. ಈಗ ಮೇಲ್ಪದರದಲ್ಲಿ ಅಂದರೆ ಸರ್ವೈಕಲ್ ರೀಜನ್ ಮೇಲ್ಪದರ ಮಾತ್ರ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಆವಾಗ ತುಂಬ ಸುಲಭ ಟ್ರೀಟ್ಮೆಂಟ್ ಮಾಡಲಿಕ್ಕೂ ಸಹ. ಅದನ್ನು 4 ಭಾಗಗಳಾಗಿ ವಿಂಗಡಿಸಿರ್ತೀವಿ. ಭಾಗ 1 ಅಂದರೆ ಒಂದೇ ಪೋರ್ಷನ್ ಮೇಲ್ಗಡೆ ಮೇಲ್ಪದರ ಮಾತ್ರ ಇನ್ಫೆಕ್ಟ್ ಆಗಿರುತ್ತೆ ಅಥವಾ ಅದು ಮಾತ್ರ ಕಾಯಿಲೆ ಕಾಣಿಸಿರುತ್ತೆ. ಅದು ಬಿಟ್ಟರೆ ಕೆಳಗಡೆ ಪದರಕ್ಕೆ ಹೋಯ್ತು ಅಂದಾಗ ಎಂಟೈರ್ ಸರ್ವಿಕ್ಸ್ ಇನ್ವಾಲ್ವ್ಮೆಂಟ್ ಆಗುತ್ತೆ. ಕೆಲವೊಮ್ಮೆ ಆ ಸರ್ವೈಕಲ್ ರೀಜನಿಂದ ಆಚೆಗೆ ಗರ್ಭಕೋಶದ ಬಾಯಿ ಬಿಟ್ಟು ಸುತ್ತಮುತ್ತ ಇರುವಂಥ ಸ್ಟ್ರಕ್ಚರ್ಸ್ಗೂ ಸಹ ಸ್ಪ್ರೆಡ್ ಆಗುತ್ತೆ. ಮತ್ತು 4th ಸ್ಟೇಜ್ ಅಂದರೆ ಬೇರೆ ಬೇರೆ ಆರ್ಗನ್ಸ್ಗೆ, ಈಗ ಲಿಂಫ್ಯಾಂಟಿಕ್ಸ್ ಮುಖಾಂತರ, ವ್ಯಾಸ್ಕ್ಯುಲರ್ ಸ್ಪ್ರೆಡ್ಡಿಂದ, ಲೋಕಲ್ ಸ್ಪ್ರೆಡ್ಡಿಂದ ಬೇರೆ ಬೇರೆ ಆರ್ಗನ್ಸ್ಗೂ ಅದು ಡಿಸಮಿನೇಟ್ ಆಗಿ ಹೋಗ್ಬಿಟ್ಟಿರುತ್ತೆ ಕಾಯಿಲೆ. ಸೊ ಹಂತವಾಗಿ ನಾವು ನೋಡಬೇಕಾಗತ್ತೆ. ಒಂದ್ಸರಿ ಅವರು 4th ಸ್ಟೇಜ್ಗೆ ಹೋದ್ರು ಅಂದರೆ ನಾವು ಆಪ್ರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಏನಿದ್ರು ಸ್ಟೇಜ್ 1A 1B ಆ ಸ್ಟೇಜಲ್ಲಿ ಇದ್ದಾಗ ಆಪ್ರೇಟು ಮಾಡಿ ಅವ್ರಿಗೆ ನೆಕ್ಸ್ಟ್ ಟ್ರೀಟ್ಮೆಂಟು ಸಹ ಮಾಡಬೇಕು. ಯಾಕಂದರೆ ಕ್ಯಾನ್ಸರ್ ಅನ್ನೋದು ಒಂದು ಕಣ್ಣಿಗೆ ಕಾಣೋವಂಥದ್ದು ಗಂಟಲ್ಲದೆ ಕಣ್ಣಿಗೆ ಕಾಣದೆ ಮೈಕ್ರೋಸ್ಕೋಪಿಗೆ ಸ್ಪ್ರೆಡ್ ಆಗಿರೋದು ಕಾಣೋದಿಲ್ಲ. ಸೊ ಅದನ್ನು ಕಾಯಿಲೆ ತಪ್ಸೋಕ್ಕೋಸ್ಕರ ಅಥವಾ ತಡೆಗಟ್ಟೋಕ್ಕೋಸ್ಕರ ಅದಕ್ಕೆ ಫರ್ದರ್ ಟ್ರೀಟ್ಮೆಂಟ್ಗಳು ನಾವು ಮಾಡಬೇಕಾಗತ್ತೆ. ಅಂದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸರ್ವೈವಲ್ ಇನ್ ದಿಸ್ ಕ್ಯಾನ್ಸರ್? ಸರ್ವೈವಲ್ಲು ಏನಾಗುತ್ತೆ ಅಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಎಟ್ ವಾಟ್ ಸ್ಟೇಜ್ ಪೇಷಂಟ್ ಹ್ಯಾಸ್ ಕಮ್ ಟು ಅಸ್ ಅಂತ. ಯಾಕಂದರೆ ದಿಸ್ ಈಸ್ ಒನ್ ಕ್ಯಾನ್ಸರ್ ವಿಚ್ ಈಸ್ ಪ್ರಿವೆಂಟಬಲ್. ಕ್ಯಾನ್ಸರ್ನೇ ಬರದೇ ಇರೋ ಥರ ನಾವು ತಡೆಗಟ್ಬೋದು ಅಂತ ಏನಾದರೂ ಒಂದು ಕ್ಯಾನ್ಸರ್ ಇದೆ ಅಂದರೆ ದಟ್ ಈಸ್ ಸರ್ವೈಕಲ್ ಕ್ಯಾನ್ಸರ್.